ನಮಸ್ಕಾರ ಪ್ರಿಯ ರೈತ ಬಾಂಧವರೇ, ಪ್ರಿಯ ಅನ್ನದಾತ್ರೆ. ಈ ದಿನ ನಾನು ಸಿಹಿ ಕುಂಬಳ ಪ್ಲಾಟಿಗೆ ಕರ್ಕೊಂಬಂದಿದ್ದೀನಿ. ದ್ರೋಣ ಅಂತೇಳಿ ಬೆಳೆದಿದ್ದಾರೆ, 2.5 ಎಕರೆ ಬೆಳೆದಿದ್ದಾರೆ. ಓಂಕಾರಪ್ಪ ಸಾರ್ ಅಂತೇಳಿ ಇವರು ಭರಮಸಾಗರದವರು. ಯಾವ ಊರಣ ಇದು? ಇದು ಕೋಡಿರಂಗವನಹಳ್ಳಿ. ಕೋಡಿರಂಗವನಹಳ್ಳಿ ಗ್ರಾಮ. ಇದು ಚಿತ್ರದುರ್ಗ ತಾಲೂಕು, ಚಿತ್ರದುರ್ಗ ಜಿಲ್ಲೆ. ಚಿತ್ರದುರ್ಗ ತಾಲೂಕು, ಚಿತ್ರದುರ್ಗ ಜಿಲ್ಲೆ. ನಾವು ಭರಮಸಾಗರ ವಾಸ್ತವ್ರು. ಭರಮಸಾಗರದವ್ರು ಇವರು. ನಮಸ್ಕಾರ ಓಂಕಾರಪ್ಪಣ. ಓಂಕಾರಪ್ಪಣ 2.5 ಎಕರೆ ಬೆಳೆದಿದ್ದೀರಿ. ಹೌದು. ಹೋದ ವರ್ಷ ಭೀಷ್ಮ ಹಾಕಿದ್ರಿ ಅಂತ ಹೇಳಿದ್ರಿ. ಹೌದ್ರಿ. ಭೀಷ್ಮಕ್ಕೆ ಇದಕ್ಕೆ ಏನ್ ಡಿಫ್ರೆನ್ಸ್ ಇದೆ? ಇದು ಎಷ್ಟು ಟನ್ ಆಗಿದೆ? ಈಗ ನಾವು ಈಗ ಅವರೇಜ್ ಒಂದು ಎಕರೆಗೆ 12 ರಿಂದ 13 ಟನ್ ಬರುತ್ತೆ. ಒಂದು ಎಕರೆಗೆ ಇವಾಗ 13 ಟನ್ ಬೆಳೆದಿದ್ದೀರಿ. ಬೆಳೆದಿವಿ. ಓಕೆ. ಖರ್ಚು ಒಂದು ಎಕರೆಗೆ 12 ರಿಂದ 14 ಸಾವಿರ ರೂಪಾಯಿ ಖರ್ಚು ಬರುತ್ತೆ. ಖರ್ಚು 12 ರಿಂದ 14 ಸಾವಿರ ಬಂದಿದೆ. ದಾಯ ಹೆಂಗಿಟ್ಟಿದ್ರಣ್ಣ? ದಾಯ ನಾವು ಅಡಿಕೆ ಗಿಡ ಕಟ್ಟಿದೀವಿ. 9 ಅಡಿ ದಾಯಿ ಇದೆ ಪೂರ್ವ ಪಶ್ಚಿಮ. 9 ಅಡಿ ಮಧ್ಯದಲ್ಲಿ ಒಂದು ಸಾಲು ಹೊಡಿತೀವಿ. ಅಂದ್ರೆ 9 ಅಡಿ ದಾಯ ಬೀಳುತ್ತದು ಪೂರ್ವ ಪಶ್ಚಿಮ. ಬೀಜದಿಂದ ಬೀಜಕ್ಕೆ 1.5 ಅಡಿ ಮಾಡಿದ್ವಿ. ಬೀಜದಿಂದ ಬೀಜಕ್ಕೆ 1.5 ಅಡಿ ಇದೆ. ಸಾಲಿನಿಂದ ಸಾಲಿಗೆ 9 ಅಡಿ ಇದೆ. ಸೊ 1 ಎಕರೆಗೆ 13 ಟನ್ ಬೆಳೆದಿದ್ದಾರೆ. ಭೀಷ್ಮಕ್ಕೆ ಇದಕ್ಕೆ ಏನ್ ಡಿಫ್ರೆನ್ಸ್ ಅಣ್ಣ? ಇಳುವರಿ 40% ಡಿಫ್ರೆನ್ಸ್ ಆಗುತ್ತೆ. ಹೋದ ಸರಿ ನಾವು 2.5 ಎಕರೆಗೆ 16 ಟನ್ ಆಗಿತ್ತು. ಈ ಸರಿ 2.5 ಕಡಿಮೆ ಅಂದ್ರೆ 25 ಟನ್ ಆಗುತ್ತೆ. ಸೊ 2.5 ಎಕರೆಗೆ 25 ಟನ್ ಬೆಳೆದಿದ್ದೀರಾ? ಹೌದು. ದ್ರೋಣ ಅಂತೇಳಿ ಇವ್ರು ಬೆಳೆದಿದ್ದಾರೆ 25 ಟನ್. 2.5 ಎಕರೆಗೆ 25 ಟನ್ ಬೆಳೆದಿದ್ದಾರೆ ನೋಡಿ. ಅದು ಅಡಿಕೆ ಒಳಗೆ ಅಂತರ ಬೆಳೆ ಒಳಗೆ. ಅಂತರ ಬೆಳೆ ಒಳಗೆ ನೀವು ಇವತ್ತು ವ್ಯಾಪಾರ ಕೊಟ್ಟಿದ್ದೀರಣ್ಣ? ಹೌದ್ರಿ. ಎಷ್ಟನೇ ತಾರೀಕು ಬೀಜ ಊರಿರೋದು ನೀವು? ನಾವು ಮೇ 8ನೇ ತಾರೀಕು ಊರಿದ್ದೀವಿ. ಮೇ 8ನೇ ತಾರೀಕು ಊರಿದ್ದಾರೆ. ಇವತ್ತು 24 ಜುಲೈ 24/7/2024 ಇವರು ವ್ಯಾಪಾರ ಕೊಟ್ಟಿದ್ದಾರೆ. ಒಂದು ಕೆಜಿಗೆ ಏನು ರೇಟ್ ಕೊಟ್ಟಿರೋಣ? 13 ರೂಪಾಯಿ ಕೆಜಿ. ಟನ್ 13,000 ರೂಪಾಯಿ ಬೀಳುತ್ತೆ. 1 ಟನ್ನಿಗೆ. 1 ಟನ್ 13,000 ರೂಪಾಯಿ. 1 ಕೆಜಿ 13 ರೂಪಾಯಿ ಕೊಟ್ಟಿದ್ದಾರೆ ನೋಡಿ. ಇವತ್ತು ಇವರು ಮಿಸ್ಟರ್ ಚಂದ್ರಣ್ಣರ್ ಅಂತೇಳಿ ಇವರೇ ವ್ಯಾಪಾರ ಮಾಡಿರೋದು. ಇವರು ಸುಮಾರು ಸಲ ನಾನು ವಿಡಿಯೋ ಮಾಡಿದ್ದೀನಿ. ನಮಸ್ಕಾರ ಚಂದ್ರಣ್ಣ ಸರ್. ಇವರು ವ್ಯಾಪಾರಸ್ಥರು ಸರ್. ಲೋಡ್ ಎಲ್ಲಿ ಹೋಗ್ತಾ ಇದೆ ಸರ್? ಕಲ್ಕತ್ತಾ ಹೋಗ್ತಾ ಇದೆ. ಕಲ್ಕಟ್ಟಾಗ ಹೋಗ್ತಾ ಐತೆ ಸರ್. ನಿಮ್ಮ ಪರಿಚಯ ಮತ್ತೆ ನಿಮ್ಮ ಫೋನ್ ನಂಬರ್ ಹೇಳ್ರಿ ಸರ್. ನಮ್ಮ ದಾವಣಗೆರೆ ನಿಟ್ಟುವಳ್ಳಿ. ನಮ್ಮ ಫೋನ್ ನಂಬರು 6360701904. 6360701904. ಸೊ ಯಾರಾದರೂ ನೀವು ಕುಂಬಳ ಬೆಳೆದಿದ್ದಲ್ಲಿ ಇವರಿಗೆ ಒಂದು ಸಣ್ಣದಾಗಿ ಚಿಕ್ಕದಾಗಿ ಒಂದು ವಿಡಿಯೋ ಮಾಡಿ ಇವ್ರಿಗೆ ಕಳಿಸ್ರಿ. ಆಮೇಲೆ ವ್ಯಾಪಾರ ಮಾತಾಡ್ಕೊಳ್ಳಿ. ಭೀಷ್ಮಗೆ ಮತ್ತು ದ್ರೋಣಕ್ಕೆ ನಿಮ್ಮ ಒಂದು ಡಿಫ್ರೆನ್ಸ್ ಏನಣ್ಣ ನೀವು ಕಂಡಂಗೆ? ಸರ್, ಭೀಷ್ಮಕ್ಕೂ ದ್ರೋಣಕ್ಕೂ ಏನು ಡಿಫ್ರೆನ್ಸ್ ಅಂದರೆ ಇದು 10 ದಿನ ಅರ್ಲಿ ಕ್ರಾಪು. ಭೀಷ್ಮಕ್ಕಿಂತ 10 ದಿನ ಅರ್ಲಿ ಕ್ರಾಪು. ಆಮೇಲೆ ನೋಡ್ರಿ ಕಾಯಿ ಶೈನಿಂಗ್ ಹೆಂಗಿದೆ. ಕಾಯಿ ಫುಲ್ ಶೈನಿಂಗ್ ಇದೆ. ಆಮೇಲೆ ಒಳಗೆ ತಿರುಳು ಭೀಷ್ಮಕ್ಕಿಂತ ದಪ್ಪ ಆಯ್ತಿದ್ದು. ಓಕೆ. ಮಾಲು ಎಲ್ಲ ಶೈನಿಂಗ್ ಎಲ್ಲ ಭಾಳ ಚೆನ್ನಾಗಿತ್ತು. ಓಕೆ. ಸೊ ಇವರು ಓಂಕಾರಪ್ಪ ಸರ್ ಅಂತೇಳಿ 76ನೇ ದಿನ 76ನೇ ದಿನಕ್ಕೆ ಕಾಯಿ ಕಟಾವು ಮಾಡಿದ್ದಾರೆ ನೋಡಿ. ಚಂದ್ರಣ್ಣರೇ, ವ್ಯಾಪಾರಸ್ಥರು ಏನಂತಾರಣ್ಣ ದ್ರೋಣ? ಅವರೆಲ್ಲ ದ್ರೋಣ ಎಲ್ಲ ಭಾಳ ಇಷ್ಟಪಡ್ತದಾರೆ ಸರ್. ಭಾಳ ಇಷ್ಟಪಡ್ತಾರೆ. ಸೊ ಎಲ್ಲ ರೈತರು ದ್ರೋಣ ಬೆಳಿಬೇಕಂತೇಳಿ ವಿನಂತಿಸ್ತಾ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.